ಬಜಾಜ್ ಇಎಂಐ ಕಾರ್ಡ್ ಒನ್ ಆಫ್ ದ ಬೆಸ್ಟ್ ಹಾಗೂ ಡಿಮ್ಯಾಂಡಿಂಗ್ ಇಎಂಐ ಕಾರ್ಡ್. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದರಲ್ಲಿ ನಿಮ್ಗೆ ತುಂಬಾ ಬೆನಿಫಿಟ್ಸ್ ಗಳು ಸಿಗುತ್ತೆ. ಜೊತೆಗೆ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ಸ್ ಆಫರ್ಸ್ ಗಳು ಇದ್ದೇ ಇದೆ. ಮುಂದೆ ಅದೇ ರೀತಿ ನಿಮ್ಗೆ ಯಾವ್ದಾದ್ರು ಫೆಸ್ಟಿವಲ್ಸ್ ಬಂದಾಗ ಭರ್ಜರಿ ಆಫರ್ ಗಳು ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಎಲ್ಲಾಗ್ತಿದೆ ಅಂದ್ರೆ ತುಂಬಾ ಜನಕ್ಕೆ ಇದನ್ನ ಹೇಗೆ ಅಪ್ಲೈ ಮಾಡೋದು ಆ ಪ್ರೋಸೆಸ್ ಗೊತ್ತಿಲ್ಲ. ಅಪ್ಲೈ ಮಾಡೋ ಪ್ರೋಸೆಸ್ ಹೇಳಿದ್ಮೇಲೆ ಯಾವ್ದೋ ಅನ್ವಾಂಟೆಡ್ ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಕೊಟ್ಟಾದ್ಮೇಲೆ ಅಲ್ಲಿ ನಿಮ್ಗೆ ಕಾರ್ಡ್ ಅಪ್ರೂವಲ್ ಸಹ ಆಗ್ತಿಲ್ಲ. ಸೊ ಈ ಎರಡು ಪ್ರಾಬ್ಲಮ್ಸ್ ನ ಈ ಒಂದು ವಿಡಿಯೋದಿಂದ ಸಾಲ್ವ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಯಾವ ರೀತಿ ನೀವು ಬಜಾಜ್ ಇಎಂಐ ಕಾರ್ಡ್ ಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ ನ ನೀವು ಫಾಲೋ ಮಾಡಬೇಕು ಅದನ್ನೆಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಇನ್ನು ಈಸಿ ಆಗ್ಲಿ ಅಂತ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಒಂದು ಕಾರ್ಡ್ ಗೆ ಅಪ್ಲೈ ಮಾಡುವಂತಹ ಅಫಿಷಿಯಲ್ ಲಿಂಕ್ ನ ಕೊಟ್ಟಿರ್ತೀನಿ. ಸೊ ಅದನ್ನ ಕ್ಲಿಕ್ ಮಾಡಿ ಈಗ ಹೇಳುವಂತಹ ಎಲ್ಲಾ ಸ್ಟೆಪ್ಸ್ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಕಾರ್ಡ್ ಗೆ ಅಪ್ಲೈ ಸಹ ಮಾಡಬಹುದು, ನಿಮ್ಮ ಕಾರ್ಡ್ ಸಹ ಅಪ್ರೂವ್ ಆಗುತ್ತೆ. ನಂತರ ಆ ಕಾರ್ಡ್ ಇಂದ ನೀವು ಆನ್ಲೈನ್ ಇರ್ಲಿ ಅಥವಾ ಆಫ್ಲೈನ್ ಇರ್ಲಿ ಶಾಪಿಂಗ್ ನ ಮಾಡಬಹುದು. ಓಕೆ, ಈಗ ಅಪ್ಲೈ ಮಾಡೋದು ಹೇಗೆ ಬನ್ನಿ ಸ್ವಲ್ಪ ನೋಡೋಣ. ಸೊ ನಾನು ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ 3 ಲಕ್ಷದವರೆಗೂ ಕಾರ್ಡ್ ಲಿಮಿಟ್ ಸಿಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಅಪ್ರೂವ್ ಆಗುತ್ತೆ ಅದು ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್. ಅದು ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಮುಂದೆ ನಿಮ್ಗೆನೆ ಗೊತ್ತಾಗುತ್ತೆ. ನೀವು ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ನೀವು ಅಮೆಜಾನ್, ಫ್ಲಿಪ್ಕಾರ್ಟ್, ರಿಲಯನ್ಸ್ ಡಿಜಿಟಲ್ ಈ ರೀತಿಯ ಬ್ರಾಂಡೆಡ್ ಪ್ರಾಡಕ್ಟ್ಸ್ ನ ಸಹ ನೀವು ಪರ್ಚೇಸ್ ಮಾಡಬಹುದು. ಅದಲ್ಲದೆ ಇಲ್ಲಿ ನಿಮ್ಗೆ ಸ್ಮಾರ್ಟ್ ಫೋನ್, ಸ್ಮಾರ್ಟ್ ಟಿವಿ, ಫ್ರಿಡ್ಜ್ ಈ ರೀತಿಯ 10 ಲಕ್ಷ ವೆರೈಟಿ ಆಫ್ ಪ್ರಾಡಕ್ಟ್ಸ್ ನಿಮ್ಗೆ ಸಿಗುತ್ತೆ. ಸೊ ಬೆನಿಫಿಟ್ಸ್ ತುಂಬಾನೇ ಇದೆ. ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಅನ್ಯುವಲ್ ಫೀ ಸಹ ಇರಲ್ಲ. ಈಗ ಇದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ನೀವು ಭಾರತೀಯರಾಗಿರಬೇಕು, 21ರಿಂದ 70 ವರ್ಷ ವಯಸ್ಸಿರಬೇಕು. ಇದಾದ್ಮೇಲೆ ನಿಮ್ಗೆ ಒಂದು ರೆಗ್ಯುಲರ್ ಇನ್ಕಮ್ ನ ಸೋರ್ಸ್ ಇರಬೇಕು. ಆಮೇಲೆ ಇಲ್ಲಿ ನಿಮ್ಗೆ ಒನ್ ಟೈಮ್ ಜಾಯ್ನಿಂಗ್ ಫೀ ನ ನೀವು ಕೊಡ್ಬೇಕಾಗುತ್ತೆ. ಅದು ಬಂದು 560 ರೂಪಾಯಿ ಇದೆ, ಪ್ಲಸ್ 69 ರೂಪಾಯಿ ಆನ್ಲೈನ್ ಕನ್ವೀನಿಯನ್ಸ್ ಫೀ ಇರುತ್ತೆ. ಸೊ ಟೋಟಲ್ ಆಗಿ ನಿಮ್ಗೆ 599 ರೂಪಾಯಲ್ಲಿ ಈ ಒಂದು ಕಾರ್ಡ್ ಸಿಗುತ್ತೆ. ಇದು ಬರೀ ಜಾಯ್ನಿಂಗ್ ಫೀ ಅಷ್ಟೇ, ಆನ್ಯುವಲ್ ಆಗಿ ಮತ್ತೆ ಯಾವುದೇ ರೀತಿಯ ಪೇಮೆಂಟ್ ಇರಲ್ಲ. ಇದೊಂದು ಒಳ್ಳೆ ಅಡ್ವಾಂಟೇಜ್. ಸೊ ಈ ಒಂದು ಕಾರ್ಡ್ ನ ನೀವು ಆಫ್ಲೈನ್ ಅಲ್ಲಿ ಅಂದ್ರೆ ಬಜಾಜ್ ಸ್ಟೋರ್ ಅಲ್ಲಿ ಹೋದ್ರೆ ಈ 599 ರೂಪಾಯಿ ನಾವು ಕೊಡೋದ್ ಬೇಡವಾ, ಆನ್ಲೈನ್ ಅಲ್ಲಿ ಮಾತ್ರ ಕೊಡ್ಬೇಕಂತ ನಿಮ್ಗೆ ಕ್ವಶನ್ ಇದ್ರೆ, ಹೌದು ಆನ್ಲೈನ್ ಅಲ್ಲೂ ಕೊಡ್ಬೇಕಾಗುತ್ತೆ, ನೀವು ಆಫ್ಲೈನ್ ತಗೊಂಡ್ರು ಕೊಡ್ಬೇಕಾಗುತ್ತೆ. ಸೊ ಬೆಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಮನೆಯಿಂದಾನೆ ಆನ್ಲೈನ್ ಇಂದಾನೆ ಈ ಒಂದು ಪ್ರಾಸೆಸ್ ನ ಫಾಲೋ ಮಾಡಿ. ನಿಮ್ಗೂ ಈಸಿ ಇರುತ್ತೆ, ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಈಗ ಅಪ್ಲೈ ಮಾಡಕ್ಕೆ ಸ್ವಲ್ಪ ಮೇಲ್ಗಡೆ ಬಂದು ಇಲ್ಲಿ ನೋಡಿ, ನಿಮ್ಮ ಮೊಬೈಲ್ ನಂಬರ್ ನ ಹಾಕಿ ಇಲ್ಲಿ ಟಿಕ್ ಮಾಡಿ ಗೆಟ್ OTP ಕೊಡಿ. ಆ ನಿಮ್ಮ ನಂಬರ್ ಗೆ ಏನು OTP ಬರುತ್ತಲ್ಲ ಅದನ್ನ ಹಾಕಿ ಸಬ್ಮಿಟ್ ಕೊಟ್ರೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ಕೊಡಬೇಕು. ಸೊ ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಏನ್ ಹೆಸರಿದೆ ಅದನ್ನ ಹಾಕಿ, ನಿಮ್ಮ ಜೆಂಡರ್, ಡೇಟ್ ಆಫ್ ಬರ್ತ್, ನಂತರ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್, ನೀವು ಸ್ಯಾಲರೈಸ್ಡ್ ಇದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಇದಾದ್ಮೇಲೆ ನಿಮ್ಮ ಏರಿಯಾ ಪಿನ್ ಕೋಡ್ ಎಲ್ಲ ಫಿಲ್ ಮಾಡಿ ಇದನ್ನ ಟಿಕ್ ಮಾಡಿ ಕಂಟಿನ್ಯೂ ಕೊಡಿ. ಸೊ ಇದಾದ್ಮೇಲೆ ಇಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಹಾಗೂ ಎಲಿಜಿಬಿಲಿಟಿ ಚೆಕ್ ಆಗುತ್ತೆ. ಇದಾದ್ಮೇಲೆ ಇಲ್ಲಿ ನಿಮ್ಗೆ ಎಷ್ಟು ಲಿಮಿಟ್ ಸಿಗುತ್ತಲ್ಲ ಅದು ಇಲ್ಲೇ ನಿಮ್ಗೆ ತೋರಿಸುತ್ತೆ. ಸೊ ನಾವೇನ್ ಮಾಡ್ಬೇಕು, ಈಗ ವೆರಿಫಿಕೇಶನ್ ನ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮ್ಗೆ ಲಿಮಿಟ್ ಎಷ್ಟು ಬಂದಿದೆ, ಜಾಯ್ನಿಂಗ್ ಫೀಸ್ ಎಷ್ಟಿದೆ, ಅದೇ ನಾನು ವಿಡಿಯೋ ಮುಂಚೆ ಹೇಳಿದ್ನಲ್ಲ ಅದೆಲ್ಲ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಸೊ ಈಗ ನಾವ್ ಇದನ್ನ ಅಂದ್ರೆ ಜಾಯ್ನಿಂಗ್ ಫೀ ನ ಪೇ ಮಾಡ್ಬೇಕು. ಇದನ್ನ ನೀವು UPI ಇಂದ ಪೇ ಮಾಡಬಹುದು ಅಥವಾ ನೆಟ್ ಬ್ಯಾಂಕಿಂಗ್ ಇಂದ ಸಹ ಪೇ ಮಾಡಬಹುದು. ಸೊ ನಾನು ಇಲ್ಲಿ UPI ನೇ ಸೆಲೆಕ್ಟ್ ಮಾಡಿ ಪೇಟಿಎಂ ಮುಖಾಂತರ ಪೇ ಮಾಡ್ತೀನಿ. ಇಲ್ಲಿ ನೋಡಿ, ಈಗ ನಿಮ್ಮ ಕಾರ್ಡ್ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಬಟ್ ನಮ್ಗೆ ಕಾರ್ಡ್ ಏನೋ ಬಂತು, ಇದು ಇನ್ನು ಆಕ್ಟಿವೇಟ್ ಆಗಿರಲ್ಲ. ಸೊ ನಾವ್ ಇದನ್ನ ಏನ್ ಮಾಡ್ಬೇಕು, ಆಕ್ಟಿವೇಟ್ ಮಾಡ್ಬೇಕು. ಅದಕ್ಕೆ ನಾವು ಈ ಮ್ಯಾಂಡೇಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ನಾವು ಆಕ್ಟಿವೇಟ್ ನಾವು ಕೊಟ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಕೊಡಿ. ಅಂದ್ರೆ ನಿಮ್ಮ ಬ್ಯಾಂಕ್ ಅಲ್ಲಿ ಏನ್ ಹೆಸರಿದೆ, IFSC ಕೋಡ್ ಏನು, ಅಕೌಂಟ್ ನಂಬರ್ ಏನು, ಅಕೌಂಟ್ ಟೈಪ್ ಯಾವುದು, ಎಲ್ಲ ಡೀಟೇಲ್ಸ್ ನ ಹಾಕಿ ಇಲ್ಲಿ ಪ್ರೋಸೆಸ್ ಕೊಡಿ. ಇಲ್ಲಿ ನೀವು ಈ ಮ್ಯಾಂಡೇಟ್ ನ ಎದರಿಂದ ಮಾಡ್ತೀರಾ ಅದನ್ನ ಸೆಲೆಕ್ಟ್ ಮಾಡಿ. ಸೊ ನಾನು ಇಲ್ಲಿ ಡೆಬಿಟ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಪ್ರೋಸೆಸ್ ಕೊಟ್ಟು ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ನಿಮ್ಮ ಕಾರ್ಡ್ ಡೀಟೇಲ್ಸ್ ನ ಹಾಕಿ. ನಿಮ್ಮ ಕಾರ್ಡ್ ನಂಬರ್, ಎಕ್ಸ್ಪೈರಿ ಡೇಟ್, ವ್ಯಾಲಿಡಿಟಿ, CVV ನಂಬರ್ ಇದನ್ನೆಲ್ಲ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ನಂಬರ್ಗೆ ಮತ್ತೊಮ್ಮೆ OTP ಬರುತ್ತೆ, ಅದನ್ನ ಹಾಕಿ. ಸೊ ನೋಡಿ, ಇಲ್ಲಿ ನಿಮ್ಮ ಈ ಮ್ಯಾಂಡೇಟ್ ಸಕ್ಸಸ್ ಸಹ ಆಯ್ತು, ನಿಮ್ಮ ಕಾರ್ಡ್ ಸಹ ಆಕ್ಟಿವೇಟ್ ಆಯ್ತು. ಸೊ ಈ ರೀತಿ ಯಾವುದೇ ಕನ್ಫ್ಯೂಷನ್ ಹಾಗೂ ಡಿಫಿಕಲ್ಟಿ ಇಲ್ಲದೆ ಮನೆಯಿಂದಾನೇ ನೀವು ಬಜಾಜ್ ಫಿನ್ಸರ್ವ್ ನ EMI ಕಾರ್ಡ್ ಗೆ ಅಪ್ಲೈ ಮಾಡಬಹುದು. ಬಟ್ ಇದರಲ್ಲಿ ಕಂಡೀಷನ್ ಏನಂದ್ರೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ನ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಸೊ ಅವಾಗ ನಾನು ಏನ್ ಪ್ರೋಸೆಸ್ ನ ಫಾಲೋ ಮಾಡಿದೀನಲ್ಲ ಸೇಮ್ ಪ್ರೋಸೆಸ್ ನೀವು ಸಹ ಫಾಲೋ ಮಾಡಿ ಕಾರ್ಡ್ ಅಪ್ರೂವಲ್ ನ ಬೇಗ ಮಾಡಿಸ್ಕೋಬಹುದು.